ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕ್ರಿ ಹೇಗಿದ್ದೀರಾ? ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಹೀಗೆ ಸುಮ್ಮನೆ. ನಾನು ನಿಮ್ಮ ಹೆಂಡ್ತೀರಿ. ಮದುವೆ ಆಗಿ ಇಷ್ಟು ವರ್ಷ ಆಯಿತು. ನೀವು ಯಾವ ವಿಷಯಕ್ಕೆ ತಲೆ ಕೆಡಿಸ್ಕೋತೀರಾ, ಯಾವ ವಿಷಯನ ಕಡೆಗಣಿಸ್ತೀರಾ ಅಂತ ನನಗೆ ಗೊತ್ತಿಲ್ವೇನ್ರಿ? ಜೀವನದಲ್ಲಿ ನೀವು ಯೋಚನೆ ಮಾಡೋದು, ತಲೆ ಕೆಡಿಸ್ಕೊಳ್ಳೋದು ಒಂದೇ ವಿಷಯಕ್ಕೆ ಮಾತ್ರ, ಅದು ನಿಮ್ಮ ತಂಗಿ ವಿಷಯಕ್ಕೆ. ಸಾಕು ರೀ, ಇಷ್ಟು ವರ್ಷಗಳಾಯಿತು. ಯಾಕ್ರಿ ಇನ್ನೂ ಅದನ್ನೇ ಸಾಧಿಸ್ಬೇಕು? ನೋಡಿ, ಈಗ ನೀವು ಸ್ವಲ್ಪ ಮನಸ್ಸು ಬದಲಾಯಿಸಿದ್ರೆ. ಬದಲಾಯಿಸಿದ್ದೀನಿ ಲಲಿತಾ, ಆದ್ರೆ ಅವಳು ಚಪ್ಪಡಿ ಕಲ್ಲು ಎಲ್ಬಿಟ್ರಲ್ಲ, ಮತ್ತೆ ಹೇಗೆ ಬದಲಾಗೋದು? ನೋಡಿ, ಲಕ್ಷ್ಮಿಗೆ ಅಣ್ಣನಾಗಿ ನೀವೇನು ಮಾಡಬೇಕು ಅಂತಿದ್ರೋ ಅದನ್ನು ಮಾಡಿಬಿಡಿ. ಅವಳಿಗೇನು ಕೊಡಬೇಕು ಅಂತಿದ್ರೋ ಅದನ್ನು ಕೊಟ್ಬಿಡಿ. ಈಗ ನಿಮ್ಮ ಕೋಪ ಏನು? ನೀವು ದುಡ್ಡು ಕೊಟ್ಟಾಗ ಅವಳು ಬೇಡ ಅಂತ ವಾಪಸ್ ಕಳಿಸಿದ್ಲು, ಹಿಂದೆನೇ ನೋಟಿಸ್ ಬಂದಿದೆ ಅಂತ ತಾನೇ ನಿಮಗೆ. ಲಕ್ಷ್ಮಿ ಅಂತವಳಲ್ಲ, ಏನೋ ಆಗೋಗಿದೆ. ನೋಡಿ, ಒಂದು ಕೆಲಸ ಮಾಡಿ, ಅವಳಿಗೇನು ಕೊಡಬೇಕು ಅಂದ್ಕೊಂಡಿದ್ರು ಅವಳ ಮಕ್ಳಿಗೆ ತಲುಪಿಸ್ಬೇಡಿ. ಅವರಾದ್ರೂ ಚೆನ್ನಾಗಿರಲಿ. ಈ ಕೋರ್ಟು ಕಚೇರಿ ಕೇಸು ಇವೆಲ್ಲ ಬೇಡ ರೀ. ಒಳ್ಳೆತನ ಅನ್ನೋದು ತಾಳಿದಾಗ ಕಾಣಿಸುವಂಥದ್ದು. ದುರಾಸೆ ಪಟ್ರೆ ಯಾವುದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಯಾವುದನ್ನ ಯಾವಾಗ ಎಷ್ಟು ಬೇಕೋ ಆವಾಗ ಕೇಳಿದ್ದಿದ್ರೆ ಎಲ್ಲ ಸುಲಭವಾಗಿ ತಾನೇ ಸಿಕ್ತಿತ್ತು. ಅದು ಬಿಟ್ಟು ಈಗ ಮನೆ ಮರ್ಯಾದೆನ ಬೀದಿ ಪಾಲ್ ಮಾಡೋದು. ರೀ, ಸ್ವಲ್ಪ ನನ್ನ ನಿರ್ಧಾರ ಯಾರು ಬದಲಿಸಕ್ಕಾಗಲ್ಲ ಅಂತ. ಅವಳಿಗೆ ಇಷ್ಟಿರ್ಬೇಕಾದ್ರೆ ಅವಳ ಅಣ್ಣ ನಾನು, ನನಗೆ ನೆಷ್ಟಿರ್ಬೇಡ. ಏನಪ್ಪ, ಇಂಥ ಮನೆ ಹಾಳು ಕೆಲಸ ಮಾಡೋದಕ್ಕೆ ನಿಮಗೆ ಚೆನ್ನಾಗಿ ಬರುತ್ತೆ. ನಮಗೆ ಖರ್ಚು ಮಾಡಿರೋ ದುಡ್ಡಿನ ನಮ್ಮ ಹತ್ರನೇ ತೊಗೊಂಡು ಜೀವನ ಪೂರ್ತಿ ನೀವು ಆರಾಮಾಗಿರೋ ಪ್ಲ್ಯಾನ್ ಅಲ್ವಾ? ನೀವು ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿತೀರ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅಲ್ಲ, ಚಿಕ್ಕ ವಯಸ್ಸಿಂದ ಕೆಟ್ಟ ದಾರಿಯಲ್ಲಿ ನಡಿಬೇಡಿ, ಕೀಳು ಮನಸ್ಥಿತಿ ಇಟ್ಕೋಬೇಡಿ ಅಂತ ನಮಗೆ ಹೇಳ್ಕೊಟ್ಬಿಟ್ಟು ಇವಾಗ ನೀವೇ ಆ ಥರ ಮಾಡ್ತಿದ್ದೀರಲ್ಲ, ಸರಿನಾ? ಇದು ನಾನು ಮಾಡಿದ್ದಲ್ಲಪ್ಪ, ನೀವೇ ಮಾಡ್ಕೊಂಡಿರೋದು. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕಲ್ಲ. ಅಂಥ ತಪ್ಪು ಏನು ಮಾಡಿದ್ದೀವಿ ನಾವು? ಮನುಷ್ಯನಾಗಿ ಹುಟ್ಟಿದ ಮೇಲೆ ಸ್ವತಂತ್ರವಾಗಿ ದುಡಿದು ತನ್ನ ಕಾಲ ಮೇಲೆ ಸ್ವಾಭಿಮಾನದಿಂದ ನಿಂತ್ಕೋಬೇಕು. ಯಾವಾಗಲೂ ಬೇರೆಯವ್ರ ಹಣ ಆಸ್ತಿ ಮೇಲೆ ಕಣ್ಣಿಡೋದಲ್ಲ. ಬೇರೆಯವ್ರ ಪಾಲನ್ನ ಕುತಂತ್ರ ಮಾಡಿ ನೀವು ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀರಲ್ಲ, ತಪ್ಪಲ್ವಾ? ಓಹೋ, ನೀವು ಆ ವಿಷಯ ಇಟ್ಕೊಂಡು ಕೇಸ್ ಹಾಕಿದ್ದೀರಾ? ಅದು ಅಮ್ಮನಿಗೆ ಸಿಗಬೇಕಾಗಿರೋ ಆಸ್ತಿ ಅವ್ರಿಗೆ ಸಿಗುತ್ತೆ ಅಂದಮೇಲೆ ನಮಗೂ ಪಾಲಿರ್ಬೇಕಲ್ವಾ? ನಿಮ್ಮಮ್ಮನೇ ಆಸ್ತಿ ಬೇಡ ಅಂತ ಇರುವಾಗ ಆ ಆಸ್ತಿನಲ್ಲಿ ಪಾಲು ಕೇಳೋ ಹಕ್ಕು ನಿಮಗೇನೋ ಇದೆ. ಅಮ್ಮಂಗೆ ಬೇಡ ಅಂದರೆ ನಮಗೆ ಕೊಡಿಸ್ಬೋದಲ್ವೇನಪ್ಪ? ನಾವಾಗಲೂ ನೆಮ್ಮದಿಯಾಗಿರ್ತೀವಿ. ನೆಮ್ಮದಿಯಾಗಿರ್ತೀರಾ? ನಮ್ಮ ನೆಮ್ಮದಿ ಕಿತ್ಕೊಂಡು ನೀವು ನೆಮ್ಮದಿಯಾಗಿರ್ತೀರೇನ್ರೋ? ನಿಮಗೆ ಪಾಠ ಕಲಿಸ್ಬೇಕಂತಲೇ ಈ ಕೇಸ್ ಹಾಕಿರೋದು. ಕೇಸ್ ಹಾಕೋದು ಮುಖ್ಯ ಅಲ್ಲ, ಗೆಲ್ಲೋದು ಮುಖ್ಯ. ಅಮ್ಮಮ್ಮ ಅಂದರೆ ನೀನು ನಮಗೆ ಎಷ್ಟು ಖರ್ಚು ಮಾಡಿರ್ಬೋದು? ಏನು ಯಾರು ಮಾಡದೇ ಇರೋ ಖರ್ಚು ಏನಾದ್ರು ಮಾಡಿದ್ದೀರ? ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಮಾತಾಡ್ತಿದ್ಯಾ? ಕೋರ್ಟ್ ತೀರ್ಪು ಬರಲಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ನಮಗೆಲ್ಲ ಗೊತ್ತಾಗೋದು, ನಿಮಗೆ ಗೊತ್ತಾಗುತ್ತೆ. ಯಾಕಾದರೂ ಕೇಸ್ ಹಾಕಿದ್ನೋ ಅಂತ ಒದ್ದಾಡ್ತೀವಿ. ನಾವು ಈ ಕಣ್ಣಿಂದ ನೋಡ್ತೀವಿ. ಬಾ, ನೀವು ನಮ್ಗೇನೇನು ಖರ್ಚು ಮಾಡಿದ್ದೀರಾ ಅಂತ ನಮ್ಮ ಹತ್ರ ಒಂದು ಲೆಕ್ಕ ಇದೆ. ಅದೇನು ವಾದ ಮಾಡ್ತೀರೋ ಮಾಡಿ. ಒಟ್ಟಲ್ಲಿ ಕೇಸು ನೀವು ಸೋಲೋದಂತೂ ಗ್ಯಾರಂಟಿ, ಬರೆದಿಟ್ಕೊಳ್ಳಿ. ಹರೀಶಾ, ನಾನು ನಿಮ್ಮಪ್ಪ ಕಣೋ. ಸೋಲು ನನಗೇನು ಹೊಸದಲ್ಲ, ಆದರೆ ಈ ಕೇಸಲ್ಲಿ ನಿಮ್ಮ ಮುಂದೆ ನಾನು ಸೋಲಲ್ಲ. ನಿಮಗೊಂದು ಪಾಠ ಕಲಿಸ್ತೀನಿ. ವೆಂಕಿ, ಏನಾಯ್ತು? ಬೇಜಾರು ಮಾಡ್ಕೊಂಡಿದ್ಯಾ?
ಏನ್ ಹೇಳ್ತಿದ್ಯಾ ವೆಂಕಿ? ಅತ್ತೆ ಮಾವ ಇಬ್ರು ನೀನ್ ಅವ್ರ ಸ್ವಂತ ಮಗ ಅಲ್ಲ ಅಂತ ಹೇಳಿದ್ರ? ಯಾವಾಗ? ವೆಂಕಿ, ಈಗ ಅತ್ತೆ ಮಾವ ಕೇಸ್ ಹಾಕದ್ರಲ್ಲ, ಅದ್ರಲ್ಲಿ ನಿನ್ನ ಹೆಸರು ಇಲ್ಲ ಅಂತ ಹಿಂಗ್ ಹೇಳ್ತಿದ್ಯಾ? ಅಯ್ಯೋ ವೆಂಕಿ, ಅತ್ತೆ ಮಾವ ಸಂತೋಷ್ ಬಾವನ್ ಮೇಲೆ, ಹರೀಶ್ ಬಾವನ್ ಮೇಲೆ ಕೇಸ್ ಹಾಕಿರೋದು ಯಾಕೆ ಹೇಳು? ಅವರು ಅವ್ರನ್ನ ಸರಿಯಾಗಿ ನೋಡ್ಕೋತಿಲ್ಲ ಅಂತ. ಆದ್ರೆ ನೀನು ಅತ್ತೆ ಮಾವನ್ ಜೊತೆಗೆ ಕಷ್ಟದಲ್ಲಿ ಸುಖದಲ್ಲಿ ಯಾವಾಗ್ಲೂ ಜೊತೆಯಾಗಿ ನಿಂತಿದ್ಯಾ. ಅತ್ತೆ ಮಾವಂಗೆ ನೀನು ಸ್ವಂತ ಮಕ್ಳಿಗಿಂತ ಹೆಚ್ಚು. ಅದಕ್ಕೆ ನಿನ್ ಮೇಲೆ ಕೇಸ್ ಹಾಕಿಲ್ಲ. ಅಯ್ಯೋ ವೆಂಕಿ, ಈಗ ಅತ್ತೆ ಮಾವ ಹೆಣ್ಮಕ್ಳ ಮೇಲೆ ಕೇಸ್ ಹಾಕಿದಾರಾ? ಅಂದ್ರೆ ಈಗ ಭಾವನಾ ಅಕ್ಕನ ಮೇಲೆ ಏನಾದ್ರು ಕೇಸ್ ಹಾಕಿದಾರಾ? ಯಾಕೆ ಹೇಳು? ಭಾವನಾ ಅಕ್ಕ ಆಗ್ಲಿ ಜಾನು ಅವ್ರಾಗ್ಲಿ ಅತ್ತೆ ಮಾವನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಯಾವಾಗ್ಲೂ ಅವ್ರ ಜೊತೆನೆ ನಿಂತಿದ್ದಾರೆ. ನೀನು ಅಷ್ಟೇ, ಯಾವಾಗ್ಲೂ ಅವ್ರ ಜೊತೆನೆ ನಿಂತಿದ್ಯಾ. ಅದಕ್ಕೆ ವೆಂಕಿ, ಈಗ ಹೇಳ್ತೀನಿ ನೋಡು, ಕೇಸ್ ಹಾಕೋದು ಯಾರ ಮೇಲೆ? ತಪ್ಪು ಮಾಡಿದವ್ರ ಮೇಲೆ ಅಲ್ವಾ? ಈಗ ಹರೀಶ್ ಬಾವ, ಸಂತೋಷ್ ಬಾವ ಇಬ್ರು ಅತ್ತೆ ಮಾವನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ. ಆದ್ರೆ ನೀನು ಹಂಗೆ ನಡೆಸ್ಕೊಂಡಿದ್ಯಾ? ಹೌದು, ನೀನು ಅಪ್ರಂಜಿ. ಅತ್ತೆ ಮಾವನ್ ಪಾಲ್ಗೆ ನೀನು ಸ್ವಂತ ಮಕ್ಕಳಿಗಿಂತ ಹೆಚ್ಚು. ಅವ್ರಿಗೆ ನೀನ್ ಸಿಕ್ಕಿರೋದ್ ಪುಣ್ಯನೋ ಅಥವಾ ನಿನಗೆ ಅವ್ರು ಸಿಕ್ಕಿರೋದ್ ಪುಣ್ಯನೋ. ಆದ್ರೆ ಒಂದಂತೂ ನಿಜ, ನಿನ್ ಸಂಬಂಧ ದೇವ್ರಿಗಿಂತ ಹೆಚ್ಚು. ಲಕ್ಷ್ಮೀ ನಿವಾಸ ಲಕ್ಷ್ಮೀ